ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್, ಈ ಒಂದು ಏನು ಕೇಂದ್ರ ಸರ್ಕಾರ ತಂದಿದೆ, ಇದನ್ನು ನಾನು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ. ಈ ಯೋಜನೆ ಕರ್ನಾಟಕದಲ್ಲಿಯೂ ಸಮರ್ಪಕವಾಗಿ ಜಾರಿಯಾಗಲಿ. ಇವತ್ತು ನಾವು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತೀನಿ, ಇದು ಕೇವಲ ಕೆಲವು ಪಕ್ಷದ ಒಂದು ಸಂಘರ್ಷಕ್ಕಿಳಿಲಾರ್ದೇನೆ ಇದರಲ್ಲಿ ಏನಾದರೂ ಇನ್ನೂ ಸಲಹೆಗಳಿದ್ದರೆ ರಾಜ್ಯ ಸರ್ಕಾರ ಕೊಟ್ಟು ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಸಮರ್ಪಕವಾಗಿ ಜಾರಿ ತರೋದ್ರ ಮೂಲಕ ಜನರಲ್ಲಿ ಇನ್ನೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡುವಂಥ ಆ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ವಿರೋಧವನ್ನು ಮಾಡೋದನ್ನು ಬಿಟ್ಟು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಏನು ಒಂದು ಪ್ರಸ್ತಾವನೆ ತಂದಿದ್ದಾರೆ ಅದನ್ನು ವಾಪಸ್ ತಗೋಬೇಕು. ಆ ವಾಪಸ್ ತಗೋದಿದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ ಅಂತ ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ ನಂಜೇಗೌಡ ಸ್ವಾಮಿ ವಿರೋಧ ಮಾಡಿ ತೆಗೆದುಬಿಟ್ಟವರಲ್ಲ. ಸ್ವಾಮಿ ಅವರೇ, ಅಧ್ಯಕ್ಷರೇ, ನಂಜೇಗೌಡರು ಪಾಟೀಲ್ ಅಧ್ಯಕ್ಷರೇ, ನಾನು ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ ನಾನು ಇಲ್ಲಿಯವ್ರು ತೆಗೆದಿರ್ಬೋದು, ನಂಜೇಗೌಡ್ರೆ ಜನರಿಂದ ತೆಗಿಲಕ್ ಆಗುದಿಲ್ಲ. ನರೇಂದ್ರ ಸ್ವಾಮಿ ಅವರು ಯಾಕೆ ಮಾತಾಡ್ಬೇಕು? ಕೂತ್ಕೊಳ್ಳಿ. ಎತ್ತಲ ಕೂತ್ಕೊಳ್ಳಿ. ಅಲ್ಲಿ ನೀವು ಅಲ್ಲಿ ರಿಪ್ಲೈ ಮಾಡಬೇಡಿ, ಯಾರು ರಿಪ್ಲೈ ನಂಜೇಗೌಡ್ರೆ ಈಗ ಬಿ ಆರ್ ಪಾಟೀಲ್ ಮಾತಾಡ್ತಾರೆ. ನೆಕ್ಸ್ಟ್ ಮಾತಾಡಿ. ಬಿ ಆರ್ ಪಾಟೀಲ್ ಅವರು ಸೀನಿಯರ್ ಆಯ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ನನ್ನ ಬೆಂಬಲ. ಯಾರು ರಿಪ್ಲೈ ಕೊಡಬೇಡಿ. ಆ ನಿರ್ಣಯಗಳ ಬಗ್ಗೆ ನಾನು ಕೆಲವು ವಿಷಯಗಳನ್ನು ತಮ್ಮೆದುರುಗಡೆ ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಯಾರು ರಿಯಾಕ್ಷನ್ ಕೊಡಬೇಡಿ. ಒಂದು ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ತಂದ ಮೇಲೆ ಇಡೀ ದೇಶದಲ್ಲಿ ಬಡ ಕೂಲಿಕಾರರಿಗೆ ಒಂದು ಭರವಸೆಯ ಬದುಕು ಸಿಗುವಂಥ ಒಂದು ಆಶೆ ನಮ್ಮ ದೇಶದಲ್ಲಿ ಬಡವರಿಗೆ ಹುಡ್ತು. ಬಹುಶಃ ಅಲ್ಲಿವರೆಗೆ ನಮ್ಮ ಜನರಿಗೆ ಬದುಕುವ ಭರವಸೆಯನ್ನು ಕಳೆದುಕೊಂಡಂಥ ಜನರಿಗೆ ಈ ಯೋಜನೆ ಒಂದು ಭರವಸೆಯಾಗಿ ಮೂಡಿ ಬಂದ ಮೇಲೆ ಇವತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ದೇಶಕ್ಕೆ ಕಾಡ್ತಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಬಡತನ ಮತ್ತು ನಿರುದ್ಯೋಗ. ಈ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಬಂದಂಥ ಎಲ್ಲ ಸರ್ಕಾರಗಳು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದಾವೆ. ಆದರೆ ಶ್ರೀಮಾನ್ ಮನಮೋಹನ್ ಸಿಂಗ್ ಅವರು ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ದುಡಿಯುವ ಹಕ್ಕನ್ನು ಕೊಟ್ಟು ಪ್ರತಿಯೊಬ್ಬರ ಕೈಗೆ ಕೆಲಸ ಕೊಟ್ಟುವಂಥ ಕೆಲಸವನ್ನು ಮಾಡಿದ್ರು. ಈಗ ಮಾನ್ಯ ಪ್ರಶ್ನೆ ಬಂದದ್ದು ಮಾನ್ಯ ಅಧ್ಯಕ್ಷರೇ, ಹೆಸರು ಬದಲಾವಣೆ ಏನಿದು? ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಾಕೆ ಬದಲಾವಣೆ ಮಾಡಿದ್ರು? ಏನು ಮಹಾತ್ಮ ಗಾಂಧಿ ಅವರೇನು ದೇಶಕ್ಕೆ ಕೆಟ್ಟ ಹೆಸರು ತಂದಿದ್ರು, ಅಥವಾ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಅದಕ್ಕೇನು ಅಪಾಯ ಇತ್ತು, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಅದಕ್ಕೇನೋ ತೊಂದರೆ ಇತ್ತು? ಅದೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಸರನ್ನ ಈ ಯೋಜನೆಗೆ ಇಟ್ಟು ಯೋಜನೆಯನ್ನ ಅನುಷ್ಠಾನ ಮಾಡೋಕ್ಕೆ ಬಂದಂತ ಈ ಸರ್ಕಾರಗಳು ಇವತ್ತು ನಿರಂತರವಾಗಿ ಖಡಕ್ಕಾಗಿ ಹೆಸರುಗಳನ್ನು ಬದಲಾವಣೆ ಮಾಡಿದ್ರು. ಯಾಕೆ ಹೆಸರುಗಳು ಬದಲಾವಣೆ ಮಾಡಿದ್ರು? ಮಾನ್ಯ ಅಧ್ಯಕ್ಷರೇ, ಗಾಂಧಿ ಅಂದ್ರೆ ಇವತ್ತು ಇವರಿಗೆ ಪಚನ ಆಗ್ತಾ ಇಲ್ಲ, ಡೈಜೆಸ್ಟ್ ಆಗ್ತಾ ಇಲ್ಲ. ಗಾಂಧಿ ಇವತ್ತು ಜಗತ್ತಿನಲ್ಲಿ ಇವತ್ತು ಎತ್ತರಕ್ಕೆ ಬೆಳೆದಿದ್ದಾನೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೊರದೇಶಗಳಿಗೆ ಹೋದಾಗ ಗಾಂಧಿ ಹೆಸರನ್ನು ಬಳಸ್ತಾರೆ, ಆದರೆ ನಮ್ಮ ದೇಶಕ್ಕೆ ಬಂದಾಗ ಗಾಂಧಿ ಹೆಸರನ್ನು ಅಳಿಸಾಕ್ತಾರೆ. ಇದು ಬಹಳ ದೊಡ್ಡ ಅನ್ಯಾಯ ಮಾನ್ಯ ಅಧ್ಯಕ್ಷರೇ. ಗಾಂಧಿ ಅಂತ ಮನುಷ್ಯನನ್ನ ಇವತ್ತು ಇತಿಹಾಸ ಬರಲಿಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಯಾವತ್ತೂ ಜೀವಂತವಾಗಿರ್ತಾನೆ. ಗಾಂಧಿ ಮುಂಜಾನೆ ಪ್ರಸ್ತುತ, ಇವತ್ತು ಪ್ರಸ್ತುತ, ನಾಳಿನ ಪ್ರಸ್ತುತ ಅಂತ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ತಂದಿದ್ದಾರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವತ್ತು ರಾಮನ ಹೆಸರನ್ನ ಮತ್ತೆ ಧರ್ಮದ ವಾಸನೆ ತೋರಿಸ್ತಾ ಇದೆ. ಯಾಕೆ ರಾಮನ ಹೆಸರು ಬೇಕಾಗಿತ್ತು? ರಾಮ ಒಬ್ಬ ಮರ್ಯಾದೆಯ ಪುರುಷೋತ್ತಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ದೇಶದ ಎರಡು ಮಹಾನ್ ಕಾವ್ಯಗಳು, ಒಂದು ಮಹಾಭಾರತ ಮತ್ತು ರಾಮಾಯಣ. ಈ ರಾಮಾಯಣ ಮಹಾಭಾರತ ನಮ್ಮ ದೇಶದ ಮಹಾಕಾವ್ಯಗಳು, ಅದನ್ನು ನಾವೆಲ್ಲರೂ ಕೂಡ ಒಪ್ಕೋತೀವಿ. ಆದರೆ ಇವರು ಚಿತ್ರೀಕರಣ ಮಾಡುವಂಥ ರಾಮ ಆಗಿರಲಿಲ್ಲ. ನಮ್ಮ ರಾಮ ಹೇಗಿದ್ದಂದ್ರೆ ಕಬೀರನ ನಂಬಿದಂಥ ರಾಮ ಆಗಿದ್ದ. ನಮ್ಮ ರಾಮ ಹೇಗಿದ್ದಂದ್ರೆ ಗಾಂಧಿಯನ್ನು ನಂಬಿದಂಥ ರಾಮ್ಜಿ ನಮ್ದು ಹೇ ರಾಮ್. ಅವ್ರು ಜಿ ಅಂದ್ರೆ ಗುಲಾಬಿ ಸಂಕೇತ, ಹೇ ಅಂದ್ರೆ ಕರುಣೆ ಸಂಕೇತ. ಇವತ್ತು ನಾವು ಹೇ ರಾಮ್ ಅಂತ ಹೇಳ್ತೀವಿ, ಅವರು ಜಿ ರಾಮ್ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು ಈ ಕಾನೂನಿಗೆ ಹೊಸ ರೂಪ, ಹೊಸ ಹೆಸರನ್ನು ತಂದು ಕೊಡುವ ಉದ್ದೇಶ ಅದರಲ್ಲಿ ಬಹಳ
ದೊಡ್ಡ ಉದ್ದೇಶ ಇದೆ ಮಾನ್ಯ ಅಧ್ಯಕ್ಷರೇ. ಇದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಇವತ್ತು ಬಡವರಿಗೆ ಏನು ಉದ್ಯೋಗ ಇರಲಿಲ್ಲ ಅಂತಲ್ಲಿ ಆ ಕಾನೂನಲ್ಲಿ ಕೆಲವು ತೊಡಕುಗಳಿರ್ಬೋದು. ಮಾನ್ಯ ಬಸವನಗೌಡರು ಹೇಳಿದ್ರು, ತೊಡಕುಗಳಿದ್ರೆ ಚರ್ಚೆ ಮಾಡಬಹುದಾಗಿತ್ತು. ಅದು ಸಂವಿಧಾನದ ಹೆಸರನ್ನೇ ಬದಲಾವಣೆ ಮಾಡಕ್ಕೆ ಹೊರಟಿರಬೇಕಾದ್ರೆ ಈ ಕಾರ್ಯಕ್ರಮದ ಹೆಸರನ್ನು ಬದಲಾವಣೆ ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ನಮಗೆ ಅನಿಸ್ತದೆ. ಆದರೆ ಏನೇ ಒಂದು ಲೋಪದೋಷಗಳಿದ್ದು ಈ ಕಾರ್ಯಕ್ರಮದಲ್ಲಿ ಅದನ್ನು ತಿದ್ದುಪಡಿ ಮಾಡಬಹುದಾಗಿತ್ತು. ನಾನು ಒಂದು ಸಲ ಶರದ್ ಪವಾರ್ ಅವರನ್ನು ಭೇಟಿ ಮಾಡಿದಾಗ ಮಾನ್ಯ ಅಧ್ಯಕ್ಷರೇ ಅವರು ಹೇಳಿದರು, ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಶರದ್ ಪವಾರ್ ಹೇಳಿದರು. ಏನಂದರೆ ಈ ಮ್ಯಾನೇಜರಿಯಲ್ ಪ್ರಾಬ್ಲಮ್ ಇದೆ, ಗ್ರಾಮ ಪಂಚಾಯತ್ಗಳಿಗೆ ಅಷ್ಟು ದುಡ್ಡು ಖರ್ಚು ಮಾಡುವಂಥ ಶಕ್ತಿ ಇಲ್ಲ, ಅಲ್ಲಿ ಕೆಲಸ ಮಾಡುವಂಥ ಜನ ಇಲ್ಲ. ಹಾಗಾಗಿ ಅವ್ರು ಏನು ಹೇಳಿದರು ಅಂದರೆ 25% ರೈತನು ಅವನು ಕೂಡ ಪಾಲು ಕೊಡಲಿ, 75% ಸರ್ಕಾರ ಕೊಡಲಿ. ಅಂದರೆ ಆ ಕೆಲಸದ ಬಗ್ಗೆ ಮ್ಯಾನೇಜರಲ್ ಎಫೆಕ್ಟ್ ಬರ್ತದೆ, ಆವಾಗ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಇಂಥ ಅನೇಕ ಸೂಚನೆಗಳನ್ನು ಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬಹುದಾಗಿತ್ತು ಅಥವಾ ಎಲ್ಲ ವಿಧಾನಸಭೆಗಳಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಮಾನ್ಯ ಅಧ್ಯಕ್ಷರೇ ನೆಗಡಿ ಬಂದದ ಅಂತ ಹೇಳಿ ಮೂಗು ಕೊಯ್ಕೊಳ್ಳುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಅಧ್ಯಕ್ಷರೇ ಇವತ್ತು ನರೇಗಾ ಇಡೀ ನಮ್ಮ ಜನರ ಬದುಕನ್ನೇ ಬದಲಾವಣೆ ಮಾಡಿತ್ತು. ನರೇಗಾ ಬಂದ ಮೇಲೆ ಹೊಟ್ಟೆ ತುಂಬ ಜನ ಊಟ ಮಾಡಿ ಇವತ್ತು ಬದುಕ್ತಾ ಇದ್ರು. ಮಾನ್ಯ ಅಧ್ಯಕ್ಷರು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಈ ನರೇಗಾ ಕಾರ್ಯಕ್ರಮ ಬರದೇ ಹೋಗಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಈ ಅನ್ನಭಾಗ್ಯ ನೀಡದೆ ಹೋಗಿದ್ರೆ ನಮ್ಮ ಹಳ್ಳಿಯಲ್ಲಿ ಜನ ಯಾರೂ ಕೂಡ ಇರ್ತಿರ್ಲಿಲ್ಲ, ಕೂಲಿ ಮಾಡೋರು ಎಲ್ಲ ಪಟ್ಟಣ ಪ್ರದೇಶಕ್ಕೆ ಬಂತು. ಈ ಎರಡೂ ಕಾರ್ಯಕ್ರಮ ಇವತ್ತು ಇದ್ದ ಕಾರಣಕ್ಕಾಗಿ ನಮ್ಮ ಹಳ್ಳಿಗಳಲ್ಲಿ ಜನ ಇವತ್ತು ಅಲ್ಲಿ ಕೂಡ ಇದ್ದಿದ್ದಾರೆ, ಅಂದರೆ ಪಟ್ಟಣ ಪ್ರದೇಶಕ್ಕೆ ಬರ್ತಿದ್ರು ಕೂಲಿ ಮಾಡೋದಕ್ಕೆ. ಇದನ್ನ ಈ ಏನು ವಲಸೆ ಹೋಗುವಂಥ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದಂಥ ಕೆಲಸ ಇದು. ಮಾನ್ಯ ಅಧ್ಯಕ್ಷರು ಇವತ್ತು ಕೇಂದ್ರ ನಿರಂತರವಾಗಿ ಇದರ ಬಗ್ಗೆ ತಮ್ಮ ಎಡಗಣ್ಣನ್ನು ತೋರಿಸ್ಕೊಂಡು ಬಂದಿದೆ. ಪ್ರತಿ ವರ್ಷವೂ ಕೂಡ ಅನುದಾನ ಕಡಿಮೆ ಮಾಡ್ಕೊಂಡು ಬಂತು. ನಮಗೆ 45 ದಿವಸ ಮಾತ್ರ ಕೆಲಸ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ಮಾನ್ಯ ಅಧ್ಯಕ್ಷರೇ ಇವತ್ತು ನಾನು ಮಹಾರಾಷ್ಟ್ರದ ಗಡಿ ಭಾಗದವನು. ಮಹಾರಾಷ್ಟ್ರದಲ್ಲಿ ಕೂಡ ಹಣಕಾಸಿನ ತೊಂದರೆ ಇದೆ. ಅವರು ಹೇಳ್ತಾರೆ ನಮಗೂ ಕೂಡ 40% ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಷ್ಟದಲ್ಲಿದ್ದಾರೆ, ನಾವು ಕಷ್ಟದಲ್ಲ. ಬಹುತೇಕ ಎಲ್ಲ ರಾಜ್ಯಗಳು ಕೂಡ ಹಣಕಾಸಿನ ಕಷ್ಟದಲ್ಲಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ದಿಢೀರ್ನೆ ಬದಲಾವಣೆ ಮಾಡಿ ನಾವು 60 ಕೊಡ್ತೀವಿ, ನೀವು 40 ಕೊಡ್ರಿ ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಇದೆ ಮಾನ್ಯ ಅಧ್ಯಕ್ಷರೇ? ಯಾವ ಸರ್ಕಾರಕ್ಕೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಅಧ್ಯಕ್ಷರೇ ಇವರು 2.3 ಲಕ್ಷ ಕೋಟಿ ರೂಪಾಯಿ ಇನ್ನು ಮೀಸಲಿಡಬೇಕಾಗಿತ್ತು. ಆದರೆ ಅದರಲ್ಲಿ ಬರೀ 45 ಮಾತ್ರ ಇವತ್ತು ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ನಮಗೆ ಏನು ನಮ್ಮ ಕರ್ನಾಟಕದಲ್ಲಿ ನರೇಗಾ ಯೋಜನೆಯಲ್ಲಿ 71 ಲಕ್ಷ ಹೆಚ್ಚು ಸಕ್ರಿಯ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಹೇಳಿದಾಗ ಮಹಿಳೆಯರ ಪಾಲು 54%. ಇದು ಬಹಳ ದೊಡ್ಡ ಬದಲಾವಣೆ. ಅದಕ್ಕೆ ಈ ಬೆಳಗ್ಗೆ 31 ಜಿಲ್ಲೆಗಳಲ್ಲಿ 232 ಬ್ಲಾಕ್ಗಳಲ್ಲಿ 5958 ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು 81 ಲಕ್ಷ ಜಾಬ್ ಕಾರ್ಡ್ಗಳು ಕೊಟ್ಟಿದ್ದೀವಿ. 81 ಲಕ್ಷ ಜಾಬ್ ಕಾರ್ಡ್ ಕೊಟ್ಟ ಕಾರಣಕ್ಕಾಗಿ ಇವತ್ತು ವ್ಯವಸ್ಥಿತವಾಗಿ ಅದರಲ್ಲಿ ಸಕ್ರಿಯ ಕಾರ್ಮಿಕರಾಗಿ 71.1 ಲಕ್ಷ ಜನರು ದುಡಿಯುತ್ತಿದ್ದಾರೆ. ಈ ಕಾರ್ಯಕ್ರಮ, ಈ ನರೇಗಾ ಯೋಜನೆ ಬಹಳ ಮಹತ್ವ ಅಂದ್ರೆ ಮಾನ್ಯ ಅಧ್ಯಕ್ಷರೇ, ನಾನು ಕೂಡ ನರೇಗಾದಲ್ಲಿ ಹೋಗಿ ಹೆಸರನ್ನು ನೋಂದಾಯಿಸಬಹುದು. ನಾನು ಕೂಡ ನನ್ನ ಜಮೀನು ಎಷ್ಟೇ ಇರಲಿ, ನನ್ನ ಉತ್ಪಾದನೆ ಎಷ್ಟೇ ಇರಲಿ, ನನ್ನ ಆರ್ಥಿಕ ಸಬಲತೆ ಎಷ್ಟೇ ಇರಲಿ, ನಾನು ಕೂಡ ದುಡಿಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ನಾನು ಹೆಸರನ್ನು ಬದಲಾವಣೆ ಸೇರಿಸಬಹುದು. ಅಂತ ಒಂದು ಕೆಲಸ ಇದರಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿಯವರನ್ನು ಮಾತು ಹೇಳಿದರು, ಈ ನಮ್ಮ ದೇಶದ ಸಂಪತ್ತು ನಮ್ಮ ಕೈಗಳು. ಈ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ನರೇಗಾ ಯೋಜನೆ ತಂದಿತ್ತು. ಅದನ್ನು ಕಿತ್ಕೊಂಡ್ರು. ಇವತ್ತು 125 ದಿವಸ ತರ್ತೀನಿ ಅಂತ ಹೇಳಿದ್ರು. 120 ದಿವಸ ತರಕ್ಕೆ ಸಾಧ್ಯವೇ ಇಲ್ಲ ನಿಮಗೆ. ಯಾಕಂದ್ರೆ ನಿಮಗೆ ದುಡ್ಡೇ ಇಲ್ಲ. ನಿಮ್ಗೆ ಕೇಂದ್ರ ಸರ್ಕಾರ ಹತ್ರ ದುಡ್ಡು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ 40% ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 125 ದಿನಕ್ಕೆ ಈ ಕೆಲಸ ಕೊಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಇದು ಸಂಪೂರ್ಣವಾದಂಥ ಸುಳ್ಳು. ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಬಡತನದ ಬಗ್ಗೆ ಎಲ್ರಿಗೂ ಕರುಣೆ ಇರಬೇಕು. ಬಡತನದ ಬಗ್ಗೆ ಎಲ್ರಿಗೂ ಮನಸ್ಸನ್ನು ಬಿಡಿಬೇಕು. ಒಂದು ಮಾತಿದೆ ಮಾನ್ಯ ಅಧ್ಯಕ್ಷರೇ, ಹರಕು ಬಟ್ಟೆ ಮುರುಕು ಮನೆ ನೋಡಿ ನಗುವಂತ. ಆದ್ರೆ ಇವರೇನಿದ್ದಾರಲ್ಲ, ಇವರು ಹರಕು ಬಟ್ಟೆ ಮುರುಕು ಮನೆ ನೋಡಿ ನಗುವಂತವರು ಇದ್ದಾರೆ, ನಾವು ಕರುಣೆ ಪಡುವಂತಿದ್ರು. ಇವತ್ತು ಬಡತನ ಜಾಸ್ತಿ ಆಗ್ತಾ ಇದೆ. ಬಡತನದಿಂದ ಅನೇಕ ಜನ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಬಡತನದಿಂದ ಪಟ್ಟಣ ಪ್ರದೇಶಕ್ಕೆ ವಲಸೆ ಬರ್ತಾ ಇದ್ದಾರೆ. ಇಂಥ ಕಡಿದು ತಿನ್ನುವಂತ ಬಡತನಕ್ಕೆ ನಿವಾರಣೆ ಮಾಡಬೇಕಾದ್ರೆ ಇವತ್ತು ಮಾನ್ಯ ಸರ್ಕಾರ, ಹಿಂದಿನ ಸರ್ಕಾರ ಈ ಕಾನೂನನ್ನು ತಂದಿದೆ. ಮಾನ್ಯ ಅಧ್ಯಕ್ಷರೇ, ಸಂವಿಧಾನದಲ್ಲಿ ನಾವು ಬಹಳ ದೊಡ್ಡ ಮಾತನ್ನು ಹೇಳಿದ್ದೇವೆ. ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಬಂಧುತ್ವ. ಇವತ್ತು ಸಮಾನತೆ ಬಂದಿದೆಯಾ? ಇವತ್ತು ಯಾರಿಗೆ ಸಮಾನತೆ ಬಂದಿದೆ? ಸಿದ್ಧಲಿಂಗಯ್ಯನವರು, ಕವಿ, ಕ್ರಾಂತಿಕಾರಿ ಕವಿ, ದಲಿತ ಕವಿ ಸಿದ್ಧಲಿಂಗ ಹಾಡು ಹೇಳ್ತಿದ್ರು,
ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಪೊಲೀಸರ ಬೂಟಿಗೆ ಬಂತು, ಟಾಟಾ ಬಿರ್ಲಾರ ಜೇಬಿಗೆ ಬಂತು, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಹೇಳಿ ಕವಿ ಸಿದ್ಧಲಿಂಗಯ್ಯನವರು ಕವನವರು. ಇವತ್ತು ಕೂಡ ಪರಿಸ್ಥಿತಿ ಅಂತ ಭಿನ್ನವಾಗಿಲ್ಲ. ಇವತ್ತು ಬಡತನ ಇದೆ, ಇವತ್ತು ನಿರುದ್ಯೋಗ ಇದೆ, ಇವತ್ತು ಕೂಡ ಅನೇಕ ಸಮಸ್ಯೆಗಳಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರೇ, ಈ ನರೇಗಾ ಯೋಜನೆ ಬಹಳ ಕ್ರಾಂತಿಕಾರಿ ಯೋಜನೆ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಬೇಸಿಗೆ ರಜದ ಕಾಮದಲ್ಲಿ ಬಂದಾಗ ಅವರು ಸ್ವಂತ ಹೆಣ್ಣ ನೋಂದಾಯಿಸಿ ದುಡಿದು ತಮಗೆ ಬೇಕಾದಂಥ ಹಣವನ್ನು ಸಂಪಾದನೆ ಮಾಡಿ ಸ್ಕೂಲ್ ಕಾಲೇಜುಗಳಿಗೆ ಹೋಗುವಂಥದ್ದು ಇಲ್ಲಿ ಕೂಡ ಅವಕಾಶ ಇತ್ತು. ಅದು ಆ ಕೈಗಳಿಗೂ ಕೂಡ ಇವತ್ತು ಕೈ ಕೊಟ್ಟರು. ಇಂಥ ಒಂದು ಹೆಸರನ್ನ ಇವತ್ತು ತೆಗೆದ ಕಾರಣಕ್ಕಾಗಿ ನಾನು ಪ್ರಶ್ನೆ ಕೇಳ್ತೀನಿ, ರಾಮನ ಹೆಸರು ಯಾಕೆ ನೀವು? ನಮ್ಮ ರಾಮ ಅವನು ಬಹಳ ಸೌಜನ್ಯ ಪೂರ್ತಿ ರಾಮ. ಅವನು ರಾಮ, ಲಕ್ಷ್ಮಣ ಮತ್ತು ಸೀತೆ, ಹನುಮನ ನೋಡಿದ್ರೆ ಒಂದು ಸಂಪದ್ಭರಿತವಾದಂಥ ವ್ಯಕ್ತಿತ್ವ ವಿಚಾರ ತೋರಿಸ್ತದೆ. ರಾಮ ಯಾವತ್ತೂ ಕೂಡ ಬಾಣ ಹೆಗಲಿಗೆ ಹಾಕಿದ್ದ. ಇವರು ಬಂದ ಮೇಲೆ ರಾಮ ಬಿಲ್ಲು ಬಿಡ್ತಾ ಇದ್ದಾನೆ. ಮೊದಲು ಹನುಮಂತ ರಾಮನ ಪಾದದಡಿಯಲ್ಲಿ ಕೈ ಜೋಡಿಸಿ ಕೊಡ್ತಿದ್ದ, ಇವತ್ತು ಹನುಮಂತ ಗದ ಹಿಡಿದಿದ್ದಾನೆ. ಯಾರ ಮೇಲೆ ಮಾನ್ಯ ಅಧ್ಯಕ್ಷರೇ? ರಾಮ ಯಾವತ್ತೂ ಕೂಡ ಯುದ್ಧ ಮಾಡೋದ ಪ್ರಚೋದನೆ ಮಾಡೋದ. ತಾನು ಅಪವಾದ ಬಂದ ಕಾರಣಕ್ಕಾಗಿ ತನ್ನ ಕುರ್ಚಿಯನ್ನು ತ್ಯಾಗ ಮಾಡಿದಂಥವನು ರಾಮ. ಅವರ ಹೆಸರನ್ನು ಇವತ್ತು ಬಳಸಿಕೊಂಡು ದೇಶದಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಾನ್ಯ ಅಧ್ಯಕ್ಷರೇ, ಇವತ್ತು ಕಬೀರನ ನಂಬಿದ ರಾಮನಲ್ಲಿ ನಾವು ದಾರಿಯಲ್ಲಿ ಹೋಗೋಣ. ಇವತ್ತು ಮಹಾತ್ಮ ಗಾಂಧೀಜಿ ಹೇಳಿದಂಥ ರಾಮನನ್ನು ನಾವು ನಂಬೋಣ. ಆದರೆ ಇವರು ಹೇಳಿದಂಥ ರಾಮನಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಇವತ್ತು ಇಲ್ಲ, ನಾನು ಮುಗಿಸ್ತೀನಿ ಮಾನ್ಯ ಅಧ್ಯಕ್ಷರೇ, ನಾನು ಮುಗಿಸ್ತೀನಿ. ಇವತ್ತೇನು ಗ್ರಾಮ ಸಭೆ ಮಾನ್ಯ ಅಧ್ಯಕ್ಷರೇ, ಇವತ್ತು ಗಾಂಧೀಜಿ ಕನಸು ಕಂಡಂತ ಗ್ರಾಮ ಸಭೆ ಇದು. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿದ್ದಾರೆ, ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿದ್ದೀನಿ. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಯೋಜನೆಗಳು ನಿರ್ಧಾರ ಆಗಬೇಕು ಅನ್ನುವಂಥದ್ದು ಮುಂಚೆಯಿಂದ ಬಂದಂಥ ನಮ್ಮ ಪದ್ಧತಿ ಮತ್ತು ನಡವಳಿಕೆ. ಇವತ್ತು ಇದನ್ನು ಕಿತ್ಕೊಂಡು ಅವರು ಕೇಂದ್ರಕ್ಕೆ ಒಯ್ದರು. ನಾನು ಉಪಾಧ್ಯಕ್ಷ ಆದಮೇಲೆ ಮಾನ್ಯ ಅಧ್ಯಕ್ಷರ ಕೇಂದ್ರ ಸರ್ಕಾರದ ಈ ಯೋಜನಾ ಆಯೋಗಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಚರ್ಚೆಗೆ ಹೋಗಿದ್ದೆ. ಅವ್ರು ಏನು ಹೇಳಿದ್ರು ಗೊತ್ತಾ? 74 ಅಮೆಂಡ್ಮೆಂಟ್ ಇಟ್ ಸೆಲ್ಫ್ ಇಸ್ ರಾಂಗ್ ಅಂತ ಹೇಳಿದ್ರು ನನ್ನ ಮುಖದ ಮೇಲೆ. 73, 74 ತಿದ್ದುಪಡಿ ಸಂವಿಧಾನಕ್ಕೆ ಇದೇ ಒಂದು ದೊಡ್ಡ ಬಹಳ ತಪ್ಪು ಅಂತ ಒಂದು ಮಾತು. ಅವ್ರ ಹೆಸರನ್ನ ಹೇಳಕ್ ಹೋಗೋದಿಲ್ಲ. ಅಂದ್ರೆ ಯಾವ ತರದ ಮನಸ್ಸುಗಳು ಇವತ್ತು ಕೇಂದ್ರದಲ್ಲಿದ್ದಾವೆ. ಇವತ್ತು ಕೇಂದ್ರ ಯಾವುದಾದ್ರೂ ನೀತಿ ನಿರೂಪಣೆಗಳಾಗಬೇಕಾಗಿದ್ರೆ ನಮ್ಮ ಗ್ರಾಮದಲ್ಲಿ ನನಗೆ ರಸ್ತೆ ಬೇಕು, ಶಾಲೆ ಬೇಕು, ನನಗೆ ಕುಡಿಯಲಿಕ್ಕೆ ನೀರು ಬೇಕು, ಅಥವಾ ನೀರು ಸಮೃದ್ಧಿ ಮಾಡಬೇಕು, ಇದು ಗ್ರಾಮದ ಜನ ನಿರ್ಧಾರ ಮಾಡಿ. ಕೇಂದ್ರ ಜನ ನಜೀರ್ ಸಾಹೇಬರು ಮಾನ್ಯ ಅಧ್ಯಕ್ಷರೇ, ನಜೀರ್ ಸಾಹೇಬರು ಕ್ರಾಂತಿಕಾರಿ ಜಿಲ್ಲಾ ಪಂಚಾಯತ್ ಮತ್ತು ಮಂಡಲ ಪಂಚಾಯತ್ ಕಾನೂನನ್ನು ತಂದಾಗ ಅವ್ರು ಏನ್ ಹೇಳಿದ್ರು? ಅಧಿಕಾರ ಹೆಪ್ಪುಗಟ್ಟಿ ದಿಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೂಡಬಾರದು. ಅಧಿಕಾರ ತನ್ನ ಕೊನೆ ಮನುಷ್ಯನ ಕಡೆಗೂ ಕೂಡ ಹರಿಬೇಕು. ಆವಾಗ ಅಧಿಕಾರ ಎಲ್ರಿಗೂ ಚಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬರೀ ಕೆಲವೇ ಯೋಜನೆ. ಮಾನ್ಯ ಅಧ್ಯಕ್ಷರೇ, ಯಾಕೆ ನಾವು ಸಮಸ್ಯೆಗಳು ಎಲ್ಲಾ ನಿರ್ಧಾರಗಳು ದಿಲ್ಲಿಯಲ್ಲಿ ಆಗ್ತವೆ. ಎಲ್ಲಾ ನಿರ್ಧಾರಗಳು ದಿಲ್ಲಿಯಲ್ಲಿ ಆಗಬೇಕಾದ್ರೆ ಪ್ರಜಾತಂತ್ರ ವ್ಯವಸ್ಥೆ ಗತಿಯೇನು? ಇವತ್ತು ಪ್ರಜಾಪ್ರಭುತ್ವ ಯಾಕಿರ್ಬೇಕು? ರಾಜ್ಯ ಸರ್ಕಾರಗಳು ಯಾಕಿರ್ಬೇಕು? ಇವತ್ತು ಗ್ರಾಮ ಪಂಚಾಯತ್ಗಳು ಯಾಕಿರ್ಬೇಕು? ಜಿಲ್ಲಾ ಪಂಚಾಯತ್ಗಳು ಯಾಕಿರ್ಬೇಕು? ಎಲ್ಲನೂ ಕೇಂದ್ರ ಸರ್ಕಾರ ಮಾಡಕ್ ಸಾಧ್ಯ ಇದೆಯಾ? ಎಲ್ಲಕ್ಕೂ ಕೇಂದ್ರಕ್ಕೆ ಏನಾದ್ರು ಕನಸು ಬೀಳ್ತಿದ್ಯಾ? ಕೇಂದ್ರಕ್ಕೆ ಅಷ್ಟೊಂದು ಜ್ಞಾನ ಇದೆಯಾ? ನಮ್ಮ ಹಳ್ಳಿಯಲ್ಲಿ ನಮಗೇನು ಬೇಕು ನಾವು ನಿರ್ಧಾರ ಮಾಡ್ತೀವಿ, ಅದು ಗ್ರಾಮ ಸಭೆಯಲ್ಲಿ. ಆ ಗ್ರಾಮ ಸಭೆ ನಿರ್ಧಾರ ಮಾಡೋದನ್ನ ಎತ್ತಿಡಬೇಕಾದಂತ ಕರ್ತವ್ಯ ಇವತ್ತು ನಮ್ಮ ಕೇಂದ್ರ ಸರ್ಕಾರದ್ದು. ಆದ್ರೆ ಅದನ್ನು ಮಾಡ್ತಾ ಇಲ್ಲ ಇವತ್ತು. ಆದ್ರೆ ಈ ತರ ಗ್ರಾಮಗಳಲ್ಲಿ ಕೊಟ್ಟಂತ ಅಧಿಕಾರವನ್ನು ಒಂದು ಮಾತನ್ನು ಹೇಳ್ತೀನಿ ಮಾನ್ಯ ಅಧ್ಯಕ್ಷರು, ಹೆದರಿಕೆ ಆಗ್ತಾ ಇದೆ. ಮುಂದೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಗಳನ್ನು ಕಿತ್ತುಕೊಳ್ಳುವಂತ ಸಮಯ ದೂರ ಇಲ್ಲ. ಯಾಕಂದ್ರೆ ಆ ಕಡೆ ನಾವು ಹೋಗ್ತಾ ಇದ್ದೀವಿ. ಇವತ್ತು ರಿವರ್ಸ್ ಮಾಡಿದ್ದೀವಿ. ಇವತ್ತು ಫೆಡರಲ್ ವ್ಯವಸ್ಥೆಯನ್ನು ಮುಟ್ಟುಗಳು ಹಾಕಿ ಇವತ್ತು ಕೇಂದ್ರೀಕೃತ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಾಗ ದೇಶಕ್ಕೆ ಬಹಳ ದೊಡ್ಡ ಗಂಡಾಂತರದ ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಅಪಾಯಕಾರಿ ಇದೆ. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತವ್ರು ಮಾನ್ಯ ಬಸವನಗೌಡ ಯತ್ನಾಳ್ ಹೋದ್ರು. ಕೇಳಿ ಮಾನ್ಯ ಅಧ್ಯಕ್ಷರೇ, ಅರೆ ನೀವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ಟೇಡಿಯಂ ಹೆಸರನ್ನ ಮೋದಿ ಹೆಸರಲ್ಲಿ ಇಡ್ಲಿಕ್ಕೆ ಬರ್ತದೆ, ನಿಮಗೆ ಗಾಂಧಿ ಹೆಸರು ಇಡ್ಲಿಕ್ಕೆ ನಿಮಗೆ ಮನಸ್ಸಿಲ್ವಾ? ಗಾಂಧಿ ಹೆಸರು ಅಷ್ಟೊಂದು ಅಪಚನ ಆಗ್ತದೆ. ಗಾಂಧಿ ನಮಗೆ ಅಷ್ಟೊಂದು ವಿರೋಧಿ ಆದ. ಗಾಂಧಿ ಇದ್ದ ಕಾರಣಕ್ಕಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದಿದೆ. ಗಾಂಧಿ ಇದ್ದ ಕಾಲಕ್ಕಾಗಿ ಬ್ರಿಟಿಷರು ಹೋಗಿದ್ದಾರೆ. ಗಾಂಧಿ ಇದ್ದ ಕಾಲಕ್ಕಾಗಿ ದೇಶದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಬಂಧುತ್ವದ ಮಾತುಗಳು ಓಡಾಡ್ತಾ ಇದ್ದಾವೆ. ಗಾಂಧಿ ಮತ್ತು ಅಂಬೇಡ್ಕರ್ಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಅವರ ವ್ಯಕ್ತಿತ್ವದಲ್ಲಿ ಏನು ಭಿನ್ನಗಳು ಇದ್ದಿರಲಿಲ್ಲ. ಅವ್ರ ವಿಚಾರ ಅಂತಿಮ ಗುರಿ ಸಮಾಜದ ಕಟ್ಟಕಡೆ, ಮನುಷ್ಯನ ಕಡೆಗೆ ಇತ್ತು. ಅಂತ ಮಹಾತ್ಮ ಗಾಂಧೀಜಿ ಹೆಸರನ್ನ ಬದಲಾವಣೆ ಮಾಡಬೇಕಾದ್ರೆ ಎಂತ ದುಷ್ಟ ಮನಸ್ಸುಗಳು ಇವತ್ತು ಇವರಲ್ಲಿ ಇದಾವೆ ಅನ್ನೋದನ್ನು ನಾವು ನೋಡ್ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತೇನು ಈ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹೊರಟಿದ್ದಾರೆ. ಇದು ಬಹಳ ದೊಡ್ಡ ಅಪಾಯಕಾರಿ ಅನ್ನುವಂಥ ಮಾತನ್ನ
ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಬಿ ಆರ್ ಪಾಟೀಲ್ ಅವರೇ, ಮಾನ್ಯ ಅಧ್ಯಕ್ಷರೇ, ನಾನು ತಾವು ರಾಜ್ಯಪಾಲರ ಅಭಿಭಾಷಣದ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಸಮಯದ ಒತ್ತಡ ಇತ್ತು. ನಾನು ಅಪರೂಪಕ್ಕೆ ನೀವು ಸಮಯ ಕೊಟ್ಟಿದ್ದೀನಿ. ಮಾತಾಡಿದ್ರಲ್ಲ, ನಮ್ಮ ಸ್ನೇಹಿತರು ಶಾಂತ ರೀತಿಯಿಂದ ಇದ್ದಾರೆ, ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರಿಗೆ ಅಭಿವೃದ್ಧಿ. ಯಾಕಂದ್ರೆ ಗಲಾಟೆ ಮಾಡಿದ್ರೆ ಯಾರ ಮಾತು ಯಾರು ಕೇಳೋದಿಲ್ಲ. ಆದ್ರೆ ನಾವು ಏನು ಹೇಳಿದ್ದೀವಿ ಅಲ್ಲ ಮಾನ್ಯ ಅಧ್ಯಕ್ಷರೇ, ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ ನಾವು, ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ. ಕೇಂದ್ರ ಡಾಕ್ಟರ್ ಲೋಹಿಯಾರ್ ಅವರು ಮಾತು ಹೇಳಿದ್ರು ಮಾನ್ಯ ಅಧ್ಯಕ್ಷರೇ, ಚೌಕಂಬ ಪಾರ್ಲಿಮೆಂಟ್ಗೆ ಎಷ್ಟು ಅಧಿಕಾರ ಇದೆಯೋ ಪಂಚಾಯತ್ಗೂ ಅಷ್ಟು ಇರಬೇಕು ಅಧಿಕಾರ ಅನ್ನುವಂಥ ಮಾತನ್ನು ಲೋಹಿ ಹೇಳಿದ್ರು. 4 ಕಂಬದ ವ್ಯವಸ್ಥೆ, ಒಂದು ಪಾರ್ಲಿಮೆಂಟು, ಒಂದು ವಿಧಾನಸಭೆ, ಒಂದು ಜಿಲ್ಲಾ ಪಂಚಾಯತ್, ಒಂದು ಗ್ರಾಮ ಪಂಚಾಯತ್. ಈ 4 ಕಂಬಗಳು ಗಟ್ಟಿಯಾಗಿರಬೇಕು, ಚೌಕಂಬ ವ್ಯವಸ್ಥೆ ಇರಬೇಕಂತ. ಆದರೆ ಒಂದು ಕಂಬವನ್ನು ಸಂಪೂರ್ಣವಾಗಿ ಮುರಿದು ಹಾಕಿದ್ರಿ. 3 ಕಂಬಿನ ಮೇಲೆ ಮಂಚ ನಿಲ್ಲೋದಿಲ್ಲ, 3 ಕಾಲದ ಮೇಲೆ ಕಾಟ್ ನಿಲ್ಲೋದಿಲ್ಲ. ಹಾಗಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.